ಬೆಳಗಾಂ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕಿನ 25-26ನೇ ಸಾಲಿನ ಒಂದು ಅಡಾವೆ ತಮ್ಮ ಮುಂದೆ ಇಡಲು ಅಗದಿ ಸಂತೋಷ ಅನಿಸ್ತದೆ. ಠೇವು ಸಂಗ್ರಹಣೆಯಲ್ಲಿ ನಮ್ಮ ಇವತ್ತು ಮಾರ್ಚ್ 31ಕ್ಕೆ ಇದ್ದಂತೆ 6,703 ಕೋಟಿ 36 ಲಕ್ಷ, ಅಂದರೆ ಹೋದ ವರ್ಷಕ್ಕಿಂತ 614 ಕೋಟಿ 30 ಲಕ್ಷ ಹೆಚ್ಚಾಗಿದೆ ಅಂತ ಹೇಳಲು ಸಂತೋಷ ಅನಿಸ್ತದೆ. ಡಿಪಾಸಿಟ್ 6,703 ಕೋಟಿ 3.36, ನಿಮ್ಗೆ ಅದಲ್ಲಿ ಎಲ್ಲ ಕೊಟ್ಟು ಬಿಡ್ತೇವೆ ನಾವು. ಮತ್ತೆ ಆಮೇಲೆ 616 ಕೋಟಿ 30 ಲಕ್ಷ ಹೆಚ್ಚಾಗಿದೆ. ಇದು ಹೋದ ಮಾರ್ಚಿಗೆ ಕಂಪೇರ್ ಮಾಡಿ ಈ ಮಾರ್ಚ್ ಒಳಗೆ ಕಂಪೇರ್ ಮಾಡಿದ್ದಾರೆ. ಅದರಂತೆ ಕೃಷಿ ಸಂಬಂಧಿಸಿದ ಸಾಲ ವಿತರಣೆ, ಅದರಲ್ಲಿ ಯಾವ ಪ್ರಕಾರ ನಾವು ಸಾಲ ಕೊಟ್ಟಿದ್ದೀವಿ ಅಂದ್ರೆ ಸುಮಾರು 4,77,466 ಜನ ರೈತರಿಗೆ 3,818 ಕೋಟಿ 79 ಲಕ್ಷ 0% ಬಡ್ಡಿದಲ್ಲಿ ಬೆಳೆ ಸಾಲವನ್ನು ಹಂಚಿದ್ದೆವು. 444 ಜನ ರೈತರಿಗೆ 24 ಕೋಟಿ 54 ಕೋಟಿ ಟ್ರ್ಯಾಕ್ಟರ್ ಸಾಲ ಮತ್ತು ಪೈಪ್ಲೈನ್ ಸಾಲ ಹಂಚಿದ್ದೆವು. ಅದೇ ಪ್ರಕಾರ 165 ಸಂಘಗಳಿಗೆ 22.89 ಕೋಟಿ ಗೋಡೌನ್ ಸಾಲ ವಿತರಿಸಲಾಗಿದೆ. ಇದು 0% ಇರ್ತದೆ ಅವರಿಗೆ ಗೋಡೌನ್ ಸಾಲದಲ್ಲಿ. ಮತ್ತು ಪರ್ ಮೆಟ್ರಿಕ್ ಟನ್ ಗೋಡೌನ್ ಕಟ್ಟಿದ್ದಕ್ಕೆ 750 ರೂಪಾಯಿ ಸಬ್ಸಿಡಿ ಕೂಡ ಇರ್ತದೆ. ಅದೇ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 918 ಸ್ವಸಹಾಯ ಸಂಘಗಳಿಗೆ 36.18 ಕೋಟಿ ಸಾಲವನ್ನು ವಿತರಿಸಲಾಗಿದೆ. ಮಹಿಳಾ ಸಂಘಗಳಿಗೆ ರೂಪಾಯಿ 5 ಲಕ್ಷವರೆಗೆ 0% ಮತ್ತು 5ರಿಂದ 10 ಲಕ್ಷವರೆಗೆ 4% ಈ ಪ್ರಕಾರವಾಗಿರ್ತದೆ. ಇನ್ನು ಕೃಷಿಯೇತರ ಸಾಲ ಅಂದರೆ ದ್ವಿಚಕ್ರ ವಾಹನ ಇರ್ಬೋದು, ಕಾರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ವಾಣಿಜ್ಯ ವೆಹಿಕಲ್ಸ್ ಇರ್ಬೋದು, ಹೌಸಿಂಗ್ ಸಾಲ, ಮಾರ್ಟ್ಗೇಜ್ ಸಾಲ, ಈ ಎಲ್ಲದಕ್ಕೂ 160.28 ಕೋಟಿ ಕೃಷಿಯೇತರ ಸಾಲ, ಅದು ಸುಮಾರು 10.5ರಿಂದ 13ವರೆಗೆ ಬಡ್ಡಿ ದರದಲ್ಲಿ. ಬಂಗಾರ ಸಾಲ ಕೂಡ 176 ಕೋಟಿ 36 ಲಕ್ಷ 10% ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದೇ 25-26ನೇ ಸಾಲಿನಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಸುಮಾರು 56 ಕೋಟಿ 25 ಲಕ್ಷವನ್ನು ಲಾಭವನ್ನು ಗಳಿಸಿದೆ. ಆ ಲಾಭದಲ್ಲಿ ಇನ್ನೂ ನಾವು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಮತ್ತು ಕಾಯ್ದೆಯಲ್ಲಿ ಕಾನೂನಾತ್ಮಕವಾಗಿ ಬೋನಸ್ ಇರ್ಬೋದು ಮತ್ತು NPA ಇರ್ಬೋದು, ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಬೋನಸ್ ಕೂಡ ನಾವು ಸದಸ್ಯರಿಗೆ 15% ಬೋನಸ್ ಮತ್ತು 6% ಇನ್ಸೆಂಟಿವ್ ಅನ್ನು ಕೊಡ್ತಾರೆ. ಅಂದರೆ 21% ನಮ್ಮ ಕಾರ್ಮಿಕರಿಗೆ, ಸಿಬ್ಬಂದಿ ವರ್ಗದವ್ರಿಗೆ ಈಗಾಗಲೇ ಕೊಡೋದು ಡಿಕ್ಲೇರ್ ಕೂಡ ಮಾಡಿದ್ದಾರೆ. ಅದೇ ಪ್ರಕಾರ ಯಶಸ್ವಿನಿ ಯೋಜನೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆರೋಗ್ಯ ಸ್ಕೀಮನ್ನು ಸರ್ಕಾರ, ಕರ್ನಾಟಕ ಸರ್ಕಾರ ಸಹಕಾರ ರಂಗದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಅದರಲ್ಲಿ ಸುಮಾರು 3,64,204 ಜನ ರೈತ ಸದಸ್ಯರಿಗೆ 26-27ನೇ ಸಾಲಿನಲ್ಲಿ ಈಗಾಗಲೇ ನೋಂದಣಿ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ 5 ಲಕ್ಷವರೆಗೆ ವಿಮೆ ಸಿಗ್ತದೆ. ಮತ್ತು ಅವ್ರ ಪ್ರೀಮಿಯಮ್ ಅದಕ್ಕೆ ಎಷ್ಟು ಇರ್ತದೆ ಅಂದರೆ ಒಂದು ಕುಟುಂಬಕ್ಕೆ 500 ರೂಪಾಯಿ, ಅಂದರೆ 4 ಜನ ಕುಟುಂಬ ಇದ್ರೆ 500 ರೂಪಾಯಿ. ಮತ್ತು ಪ್ರತ್ಯೇಕ ಹೆಚ್ಚು ಕುಟುಂಬದಲ್ಲಿ ಹೆಚ್ಚು ಜನ ಆದ್ರೆ ಅದಕ್ಕೆ 100 ರೂಪಾಯಿ ಪ್ರತ್ಯೇಕ ತುಂಬಬೇಕಾಗ್ತದೆ. ಇದು ಹಳ್ಳಿಗಳಲ್ಲಿ. ಶಹರದಲ್ಲಿ 1,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಮತ್ತು 4 ನಂತರ ಹೆಚ್ಚಾದ ಕುಟುಂಬದ ಸದಸ್ಯರಿಗೆ 200ರಂತೆ ತುಂಬಬೇಕಾಗ್ತದೆ. ಈ ಪ್ರಕಾರ ಪ್ರಶಸ್ತವಾಗಿ ಜಾರಿಗೆ ಬಂದ ಕಾರ್ಯಯೋಜನೆಗಳು 25-20 ಸಾಲದಲ್ಲಿ ಸುಮಾರು 8 ಹೊಸ ಶಾಖೆಗಳನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದೆವು. ಅಂದರೆ ಟೋಟಲ್ 112 ಶಾಖೆಗಳು ಅದು ಕೋರ್ ಬ್ಯಾಂಕಿಂಗ್ ಮುಖಾಂತರ ನಡೀತದೆ. ರಾಜ್ಯದಲ್ಲಿ ಪ್ರಥಮವಾಗಿ ನೀವೆಲ್ಲರೂ ಬಂದಿದ್ದೀರಿ, ಅಲ್ಲಿ ಉದ್ಘಾಟನೆ ಮಾಡಿದಂಥ 3 ಸ್ಕೀಮ್ಗಳು ಉದ್ಘಾಟನೆ ಮಾಡಿದ್ದೀವಿ ನಾವು. ಇರ್ತಕ್ಕಂಥ ನಮ್ಮ PKPS ಸೊಸೈಟಿಯ ಕಾರ್ಯದರ್ಶಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ಲೈಫ್ ಇನ್ಶೂರೆನ್ಸ್ ಮತ್ತು 15 ಲಕ್ಷ ಪರ್ಯಂತ ನಮ್ಮ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು DC ಬ್ಯಾಂಕ್ನಿಂದ ಒಂದು 60% ತುಂಬಿ ಅವ್ರದ್ದು ಈಗಾಗಲೇ ನಾವು ವಿಮೆ ಸೌಲಭ್ಯವನ್ನು ಕೊಟ್ಟಿದ್ದೆವು. ಮತ್ತು ಬ್ಯಾಂಕಿನ ಡಿಜಿಟೀಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಹಕರ ತ್ವರಿತ ವ್ಯವಹಾರಕ್ಕಾಗಿ IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅತಿ ಶೀಘ್ರದಲ್ಲಿ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೇವೆ ಕೂಡ ಆರಂಭಿಸಲಾಗುವುದು. ಅದೇ ಪ್ರಕಾರ ನಮ್ಮ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ATM ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಒಂದೇ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಪ್ರತಿಯೊಂದು ಬ್ರಾಂಚ್ದಲ್ಲಿ ಮತ್ತು ಪ್ರತಿಯೊಂದು ತಾಲೂಕಾ 5 ಸ್ಥಳಗಳಲ್ಲಿ ಕೂಡ ಹೆಚ್ಚಿನ ಒಂದು ATM ಕೂಡ ಅಳವಡಿಸೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು NABARD ಮಾರ್ಗಸೂಚನೆಯಾಗಿ
ಸೈಬರ್ ಸುರಕ್ಷತಾ ಫ್ರೇಮ್ ವರ್ಕನ್ನು ಕೂಡ ಬ್ಯಾಂಕಿನಲ್ಲಿ ಜಾರಿಗೆ ತರಲಾಗಿದೆ. ಯೂಟ್ಯೂಬ್ನಾಗ ಟಿ ವಿದಾಗ ಅದ ಬರಕತ್ ನನ್ನ ಹೆಸರು ಕೆಡಕದಿ ಜನ ಹಾಕದಾರ ಅವರು ಜನ ಎಲ್ಲ ನಮಗೆ ನ್ಯಾಷನಲೈಸ್ ಬ್ಯಾಂಕ್ ಅವರ 8.5% ಸಿಗ್ತೈತಿ, ಇಲ್ಲಿ 12.5%. ನಾವು ಬೇಡ, ನಾವು ನ್ಯಾಷನಲೈಸ್ ಬ್ಯಾಂಕೇ ತಗೋತು, ಇಲ್ಲಿ ತೊಗೊಂಡು ನಾವು ಅದಕ್ಕೆ ಏನಿಲ್ಲ ರೀ ಚಲೋ. ಈಗ ನೀವು ಕೆಲ ಒಬ್ಬರು ಕೇಳಿ ಶುಗರ್ ಫ್ಯಾಕ್ಟ್ರಿ ಸೇಫ್ ಇಲ್ಲಿ ಲೋನ್ ಅಂತಾರೆ 100%. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ದಿನಮಾನದಾಗ ಇನ್ನೂ ತೊಂದರೆ ಆಗ್ತಾವೆ. ಯಾಕಂದ್ರೆ ಮೊನ್ನೆಲ್ಲ ರೇಟ್ ಜಾಸ್ತಿ ಆಯ್ತು, ರೈತರು ಕೊಡೋದ್ರಿ ಭಾಳ ಫ್ಯಾಕ್ಟ್ರಿ ಲಾಸ್ ಅದು. ಮುಂದಂದ್ರೆ ಸೇಫ್ ಇಲ್ಲ ಅಂದಾಗ ನಾವು ಚಲೋ ಪಾರ್ಟಿಗಳನ್ನ ಹಿಡ್ಕೊಂಬಂದು ಸೆಕ್ಯೂರಿಟಿ ತೊಗೊಂಡು ಅವ್ರಿಗೆ ಲೋನ್ ಕೊಟ್ರೆ ನಾವು ಅಂದ್ರೆ ಜುಡಿಸ್ಬೇಕಾಗ್ತದೆ. ಅಂದರೆ ಬ್ಯಾಂಕ್ ಅಂದ್ಕೊಳ್ಳಿ ವ್ಯವಹಾರ ಮಾಡಲೇಬೇಕಲ್ರಿ, ಯಾರಿಗಾದ್ರೂ ಕೊಡೋಬೇಕು ನಾವು. ಅಂದ್ರೆ ದುಡ್ಡು ನೋಡ್ರಿ ಇಷ್ಟು ಡಿಪಾಸಿಟ್ ಬರಾಕದಿದ್ದು ಅಂದ್ಕೊಳ್ಳೋದು ಒಂದು 25% ನಾವು ರಿಸರ್ವ್ ಇಟ್ಟು 75% ನಾವು ಲೋನ್ ಕೊಡ್ಕೋತೋಗ್ಬೇಕು, ಅಂದಾಗ ಲಾಭ ಆಗೋದು. ನೋಡಿರ್ಬೋದು ಅನ್ನಸಾಬ್ ಜೊಲ್ಲೆ ಅವ್ರು ಹೇಳಿ. ಯಾಕಂದ್ರೆ ಸುಮಾರು 6,700 ಕೋಟಿ ಮ್ಯಾಗ ಡಿಪಾಸಿಟ್ ಹೆಚ್ಚಾತ್ರೆ. ಸೊ ಅನ್ನಸಾಬ್ ಜೊಲ್ಲೆ ಅವರು ನಮ್ಮದು ಸತೀಶ್ ಜಾರಕಿಹೊಳಿ ಏನು ಇಚ್ಛೆ ಆಯ್ತು ಅಂದ್ರೆ ಈ ಬ್ಯಾಂಕು 10,000 ಕೋಟಿಗೆ ಡಿಪಾಸಿಟ್ ಹೋಗ್ಬೇಕತ್ತ. ಇದೇ ಸಲ 7,000 ಕೋಟಿಗೆ ಹೋಗ್ತಿದ್ರಿ, ಅಂದ್ರೆ ಇನ್ನು 300 ಕಡಿಮೆ ಇತ್ತು. ಆದರೆ ಇದೇ ಬ್ಯಾಂಕ್ನಿಂದ ಬೆಳೆದು ದೊಡ್ಡವ್ರು ಆದವ್ರನ್ನ ಅಪಪ್ರಚಾರ ಭಾಳ ಮಾಡಿದ್ದಾರೆ. ಅಂದ್ರೆ ಜನಕ್ಕೆ ಗೊತ್ತಾಗೋಲ್ಲ ಅಂದ್ರೆ 7,000 ಈಗ ಹೋಗ್ತಿತ್ತು, ಆದರೆ ನಾವು ಜಲ್ದಿ 10,000 ಕೋಟಿ ರೀಚ್ ಆಗ್ತೀವಿ. ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮೆಲ್ಲ ಗ್ರಾಹಕರಿಗೆ, ರೈತರಿಗೆ, ಜನಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಯಾವುದೇ ಒಂದು ಅಲಿಗೇಷನ್ ಬತ್ತಂದ್ರೆ ಅದನ್ನು ಸ್ವಲ್ಪ ದಯಮಾಡಿ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು. ಯಾಕಂದ್ರೆ ಯಾವುದೂ ಬ್ಯಾಂಕ್ ಯಾಕೆ ಅನ್ನಸಾಬ್ ಜೊಲ್ಲೆ ನಾವು ಮಾಡೋದಂದ್ರೆ ಭಾಳ ಕ್ಲೀನಾಗಿ ಬ್ಯಾಂಕ್ ನಡೆಸತ್ತಾರೋ. ಸೊ ದಯಮಾಡಿ ತಮ್ಮೆಲ್ಲ ರೈತರಿಗೆ ಮತ್ತೊಬ್ಬರಿಗೆ ಯಾವುದೂ ಆ ಥರ ತಪ್ಪಾಗದಂಗೆ ಮಾಡೋದಿಲ್ಲ. ಮತ್ತು ಭಾಳ ಅಗದಿ ಕರೆಕ್ಟಾಗಿ ಲೋನ್ ಇರ್ಬೋದು, ಮತ್ತೊಂದು ಭಾಳ ಪ್ರಾಮಾಣಿಕವಾಗಿ ರಿಕವರಿ ಆಗೋಂಗೆಲ್ಲ ಮಾಡ್ತೀವಿ. ಮುಂದಿನ ದಿನಮಾನದಾಗ ಶುಗರ್ ಫ್ಯಾಕ್ಟ್ರಿ ಲೋನ್ಗಳು ಸೇಫ್ ಇಲ್ಲ. ನಾವು ಆದಷ್ಟು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀವಿ, ಚಲೋ ಬಿಸ್ನೆಸ್ ಮ್ಯಾನ್ಗಳು ಅದಾರು, ಚಲೋ ಸೆಕ್ಯೂರಿಟಿ ಕೊಟ್ಟರೆ ಅಂಥವ್ರಿಗೂ ನಾವು ಲೋನ್ ಕೊಡ್ತೀವಿ. ಬ್ಯಾಂಕ್ಗೆ ಅಪ್ರೋಚ್ ಆಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ಮುಗಿಸ್ಕೊಂಡಿದ್ದಾರೆ. DCC ಬ್ಯಾಂಕು ಅಥವಾ ಲೋನ್ ತೊಗೊಳನ್ನೆಲ್ಲ ಓಡಿಸೇ ಬಿಟ್ರೆ ನೀವು ಹೇಳ್ತಿಲ್ಲ ರೀ, SP ಸಂಬಂಧ ಇಲ್ಲ. ಅದ್ರ ಮುಜಾವರನ್ನು ಫ್ಯಾಮಿಲಿ ಲ್ಯಾಂಡ್ ಅದ್ರ ಇವ್ರು ಬಂದು 1926 ಕೋಕಳ ಎಂಟ್ರಿ ಆಗಿದ್ದಾರೆ ಪೊಲೀಸರು. ಗೋಳಿಬಾರ್ ಕಡೆಗೆ ನೀವೆಲ್ಲ ಪೇಪರ್ ಗೋಳಿಬಾರ್ ಕಡೆಗೆ ಇಷ್ಟ ಐತ್ರಿ, ಮುಂದೇನೂ ಇಲ್ಲ. ಮುಜಾವರ್ ಓನರ್ ಲ್ಯಾಂಡ್ ಇದೆ, ಅವರು ಭಾಳ ನಡೆದೈತದ. ಹೈಕೋರ್ಟ್ ಆಫ್ ಕರ್ನಾಟಕ ಏನು ಆರ್ಡರ್ ಮಾಡ್ತೀರಿ ಕಾರ್ಪೊರೇಷನ್ಗೂ DC ಗೆ ಇದನ್ನ ಪೇಪರ್ ಚೆಕ್ ಮಾಡಿಸ್ಬೇಕು. ಅಕಸ್ಮಾತ್ ಪೊಲೀಸರು ಕಾರ್ಪೊರೇಷನ್ ಏನಾರು ಡಾಕ್ಯುಮೆಂಟ್ ಹಾಜರು ಮಾಡಿದ್ರೆ ಅವ್ರು ಕೊಡ್ರಿ, ಅವ್ರು ಕೊಡೋದಿಲ್ಲ ಅಂದ್ರೆ ಓನರ್ ಕೊಡ್ಬೇಕಂತೇಳಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡರ್ ಮಾಡ್ತಾರೆ. ಅದ್ರ ಮೇಲೆ ಪ್ರೊಸೀಜರ್ ಎಲ್ಲ ನಡೀತದ್ರೆ. ನಡೆದು ಬಂದ ನಂತರ ಈಗೆಲ್ಲ ಓನರ್ ಹೆಸರು ಮ್ಯಾಗ ಉತ್ತಾರಿದ್ದಾರೆ ಅದೆಲ್ಲ. ಅಂದ್ರೆ ಮೊದಲು ಕರ್ನಾಟಕ ಸರ್ಕಾರ ಇತ್ತು, ಉತ್ತಾರಿತ್ತು. ಪೊಲೀಸರು ನಮ್ದದು ಕ್ಲೇಮ್ ಮಾಡತ್ತಾರೆ. ಕ್ಲೇಮ್ ಮಾಡಕ್ರಿ ಅವರೊಂದು ಲೆಟ್ರ್ ಕೊಟ್ಟು ಬಿಟ್ಟು ನಮ್ದು ಹಿಂಗೆ ಎಂಟ್ರಿ ಆಗಿತ್ತು ಅಂತ ಅನ್ನೋದು ಕೋಕಳ ಎಂಟ್ರಿ ಅಂತಾರಲ್ಲ ರೀ, ಅದು ಯಾಕಾಗೈತಿ ಅಂತ ದೊಡ್ಡ ಹಿಂದೆ ಅದರ ಇತಿಹಾಸ ಐತ್ರಿ. ಅದನ್ನೆಲ್ಲ ಚರ್ಚೆ ಮಾಡೋಕೆ ಆಗೋದಿಲ್ಲ ರೀ. ಸೊ ಅದಕ್ಕೆ ಅವ್ರು ಅದೊಂದು ಕಾಗದ ಹಿಡ್ಕೊಂಡು ನಮ್ದು ಹತ್ತಾರ. ಅವ್ರದ್ದು ಏನೂ ವ್ಯಾಲಿಡಿಲ್ಲ. ಅವ್ರು ಎಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಪೊಲೀಸ್ ಆಗಲ್ಲ. ಮುಜಾವರ್ ಲ್ಯಾಂಡ್ ಅದು ಮುಜಾವರದಿಂದ ಜಯಶೀಲ್ ಶೆಟ್ಟರ್ ಖರೀದಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೋದ್ರೆ ಅವರಂತೆ ಆಗ್ತದೆ. ತಾತ್ಕಾಲಿಕ ಅವ್ರು ಫೈಟ್ ಮಾಡತ್ತಾರು, ಏನು ಮಾಡೋಕ್ಕಾಗೋದಿಲ್ಲ ರೀ. ಲಾಸ್ಟ್ ಟೈಮ್ ಹೇಳಿದ್ರಿ ನಾವು ಸಂಕಂದ ಪ್ರೆಸ್ ಮಾಡಿದಾಗ ಲೀಗಲ್ ನೋಟಿಸ್ ಕೊಟ್ಟು ಇನ್ನೂ ಉತ್ತರ ಕೊಟ್ಟಿಲ್ಲ ಅವ್ರು. ಯಾಕಂದ್ರೆ ಕೊಡ್ದಿಲ್ಲ ಅಂದ್ರೆ ಇವ್ರು ಆ್ಯಕ್ಷನ್ ತೊಗೋಬೇಕಾಗ್ತದೆ. ನಮ್ಮ ಸ್ಟಾಫ್ದವ್ರು ಲೇಟ್ ಮಾಡಿದ್ರು ನಾವು ಕೋರ್ಟ್ಗೆ ಹೋಗತ್ತೆ ಹೇಳ್ತೀವಿ ಇವ್ರಿಗೆ. ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ಇಲ್ಲ ಸಾರಿ ಯಾರು ಕೇಳ್ಬೋದು, ಅದು ತಪ್ಪಾಗೈತಿ, ಅವ್ರು ಬಂದಿಲ್ಲ ಅಂದ್ರೆ ತರತ್ತು ಸುಮ್ಮನೆ ಮುಂದೆ ಇವ್ರು ಲೀಗಲಿ ಫೈಟ್ ಮಾಡೋದು ಹೇಳ್ತೀವಿ ರೀ. ಮಾಡಲೇಬೇಕು.